ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ನ ಸ್ವರೂಪ ಹೇಗಿರುತ್ತೆ, ಸಾಮಾನ್ಯವಾಗಿ ಬಂದ್ ಯಾಕೆ ಮಾಡ್ತಾರೆ, ನಮ್ಮ ಆಕ್ರೋಶದ ಪ್ರತಿಬಿಂಬ ಹೇಗಿದೆ ಅನ್ನೋದನ್ನ ತೋರಿಸೋದಕ್ಕೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ, ನೆರೆ ರಾಜ್ಯಕ್ಕೆ ನಮ್ಮ ಸ್ವಾಭಿಮಾನ ಎಂಥದ್ದು ಅಂತ ತೋರಿಸೋದಕ್ಕೆ. ಸೊ ಬಂದ್ನ ಚಿತ್ರಣ ಈಗ ಆಕ್ಚುಲಿ ಸಮಯ 6 ಗಂಟೆ ಆಗ್ತಾ ಇರೋದ್ರಿಂದ ಈಗಿನಿಂದ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಅಧಿಕೃತ. 12 ಗಂಟೆಗಳ ಕಾಲ ಸ್ತಬ್ಧ ಆಗುತ್ತಾ ಕರುನಾಡು ಅನ್ನುವಂತಹ ಕುತೂಹಲ ಇದೆ. ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀವಿ. ಜೊತೆಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ನೀವು ಮನೆಯಿಂದ ಆಚೆ ಹೋಗೋದಕ್ಕೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಏನಿರುತ್ತೆ ಏನಿರಲ್ಲ, ಎಲ್ಲಾದ್ರೂ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ MES ಪುಂಡರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಬರೋಬ್ಬರಿ 12 ಗಂಟೆಗಳ ಕಾಲ ಕರ್ನಾಟಕ ಸ್ತಬ್ಧವಾಗುತ್ತಾ ಅನ್ನುವಂತಹ ಕುತೂಹಲ ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ನಿಮ್ಮ ಪಬ್ಲಿಕ್ ಟಿವಿಯನ್ನು ಆನ್ ಮಾಡಿದ್ರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಜಿಲ್ಲೆಯಲ್ಲಿ ಏನು ಪರಿಸ್ಥಿತಿ ಇದೆ, ಯಾವ ರಸ್ತೆಯಲ್ಲಿ ಹೇಗಿದೆ ಪರಿಸ್ಥಿತಿ, ಏನು ಸಿಗ್ತಾ ಇದೆ ಏನು ಸಿಗ್ತಾ ಇಲ್ಲ, ಎಲ್ಲದರ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಮತ್ತೆ ಬಂದ್ನ ಸ್ವರೂಪ ಹೇಗಿದೆ, ಕೇವಲ ಪ್ರತಿಭಟನೆಗೆ ಮಾತ್ರ ಕೆಲವು ಭಾಗದಲ್ಲಿ ಸೀಮಿತ ಆಗ್ತಾ ಇದೆಯಾ, ಸಾಂಕೇತಿಕ ಪ್ರತಿಭಟನೆ ಮಾತ್ರ ಆಗ್ತಾ ಇದೆಯಾ, ಅಥವಾ ಬಂದ್ನ ವಾತಾವರಣ, ಬಂದ್ನ ಕಲ್ಪನೆ ಏನಿಟ್ಕೊಂಡು ಕರೆಯನ್ನ ಕೊಟ್ಟಿತ್ತು ಕನ್ನಡ ಪರ ಸಂಘಟನೆಗಳು, ಅದು ಈಡೇರುತ್ತಾ ಸಾಕಾರಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಗೂ ಕೂಡ ನಾವು ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಯಾರ್ದು ಬೆಂಬಲ ಇದೆ ಮತ್ತೆ ಹೋರಾಟ ಹೇಗಿರುತ್ತೆ ಅಂತ, ಟೌನ್ ಹಾಲ್ ಹತ್ರ ಅಂತೂ ಒಂದು ದೊಡ್ಡ ರ್ಯಾಲಿಯನ್ನ ಮಾಡಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಆರಂಭಿಕ ಹಂತದಲ್ಲಿ ಬ್ಲೂ ಪ್ರಿಂಟ್ ಅನ್ನು ಹಾಕೊಂಡಿದ್ದಾರೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಎಷ್ಟು ಕಾರ್ಯಕರ್ತರು ಸೇರ್ತಾರೆ, ಅವರದ್ದು ಯಾವ್ಯಾವ ರೀತಿಯಲ್ಲಿ ಈ ರ್ಯಾಲಿ ಸಾಗುತ್ತೆ ಮತ್ತು ಸರ್ಕಾರ ಇದರಿಂದ ಹೇಗೆ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ನೋಡಿ, 20 ಬೇಡಿಕೆಗಳನ್ನು ಇಟ್ಕೊಂಡು ಬಂದ್ಗೆ ಕರೆ ಕೊಡಲಾಗಿದೆ. 20 ಬೇಡಿಕೆ, ಅದರಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ MES ಅನ್ನು ರಾಜ್ಯದಲ್ಲಿ ನಿಷೇಧ ಮಾಡಬೇಕು, ಹಾಗೂ ಈ ಬೆಳಗಾವಿ ಗಡಿ ಭಾಗದ ರಾಜಕಾರಣಿಗಳೇನಿದ್ದಾರೆ ಅವರು ಈ ಓಟಿನ ಆಸೆಗೋಸ್ಕರ ತಮ್ಮ ರಾಜಕಾರಣವನ್ನು ಸಂಕಷ್ಟದ ಕಾಲದಲ್ಲಿ ಕೂಡ ತೋರಿಸ್ತಾ ಇದ್ದಾರೆ, ಸರಿಯಲ್ಲ ಅಂತ ಹೇಳಿ ಒಂದು 20 ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಕೆಲವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಕಡೆಗೆ ಸರ್ಕಾರ ಗಮನ ಹರಿಸಲ್ಲ, ಇದನ್ನು ನೋಡಬೇಕು ಅಂತ ಕೂಡ ಕೇಳಿದ್ದಾರೆ. ಈ ಥರದ್ದೊಂದು 20 ಬೇಡಿಕೆ ಇದೆ. ಆ 20 ಬೇಡಿಕೆಗಳು ಈಡೇರುತ್ತಾ, ಇದರಲ್ಲಿ ಎಷ್ಟರ ಮಟ್ಟಿಗೆ ಸರ್ಕಾರ ಮಂಡಿಯೂರುತ್ತೆ ಅನ್ನೋದನ್ನ ನೋಡಬೇಕು. ನೋಡಿ, ಬಂದ್ ಮಾಡೋದ್ರ ಉದ್ದೇಶ, ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ ಮುಂದಿನ ಹಂತದಲ್ಲಿ.